ಇಲ್ಲ ಕಣ್ಣಮ್ಮ, ಭಾವನಮ್ಮ ನಿನ್ನ ಮರ್ತಿಲ್ಲ. ಹಾಗೆಲ್ಲ ಭಾವನಮ್ಮ ಮರೆಯೋರಲ್ಲ. ನಾನು ಅವ್ರಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳ್ತೀನಿ, ಸರಿನಾ? ಹೋಗು, ನೀನೀಗ ಆಟ ಆಡ್ಕೊ ಹೋಗು. ಖುಷಿ ನೋಡು, ನೀನಿವಾಗ ಹೀಗೆ ಮಂಕಾಗಿರ್ಬಾರ್ದು. ಈಗ ನಿನಗೆ ಆಟ ಆಡೋ ವಯಸ್ಸು. ಆಟದ ಜೊತೆ ಆಟ ಮಾಡ್ಬೇಕು ತಾನೆ. ತಗೋ 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 ತಗೋ. ಚಾಕ್ಲೇಟ್. ನನಗೆ ಇಲ್ಲಿ ಯಾರು ಆಟಾಡಕ್ಕೆ ಸೇರಿಸ್ಕೊಳ್ಳಲ್ಲ. ಆದ್ರೆ ಭಾವನಮ್ಮ ನನ್ನ ಜೊತೆ ಆಟ ಆಡೋರು. ಈಗ ಅವ್ರು ಇಲ್ಲ ಅಂದಮೇಲೆ ನನ್ನ ಜೊತೆ ಯಾರು ಆಟ ಆಡಬೇಕು? ನಾನಿದ್ದೀನಲ್ಲ ಮುದ್ದು, ನನ್ನ ಜೊತೆ ಆಟ ಆಡು. ಸರಿ, ಆದ್ರೆ ನೀವು ನಮ್ಮ ಭಾವನಮ್ಮನ ಕಲಿಸ್ಬೇಕು. ನಾನೇನಾದ್ರೂ ತಪ್ಪು ಮಾಡಿದ್ರೆ ಅವ್ರನ್ನ ಸಾರಿ ಕೇಳ್ತೀನಿ. ಸರಿ, ನೀನು ಹೋಗು, ನಾನು ಬರ್ತೀನಿ. ಚಿಕ್ಕಿ ಬರ್ತಾರೆ ಆಟ ಆಡೋಕ್ಕೆ. ಹೋಗು ಹೋಗು. ರೀ, ಎಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ತಿಳುವಳಿಕೆ ಅಲ್ವಾ? ಹೌದು ಚಿನ್ನಮರಿ. ಖುಷಿ ಭಾವನಾ ಅವ್ರನ್ನ ತುಂಬಾ ಹಚ್ಕೊಂಡಿದ್ದಾಳೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾಳೆ. ಸರಿ, ನೀವು ಹೋಗಿ ಮಗು ಜೊತೆ ಆಟಾಡಿ, ಅದಕ್ಕೂ ಖುಷಿ ಆಗುತ್ತೆ. ಆಮೇಲೆ ಅರ್ಧ ಚಾಕ್ಲೇಟ್ ನೀವು ತಿನ್ನಿ. ಎಲ್ಲಮ್ಮೆ ಹುಡುಗಿ ಇವತ್ತು ಕೆಲ್ಸಕ್ಕೆ ಹೋಗ್ತಾಳಂತ ಹೆಂಗೆ? ಅಲ್ಲ ಕಳಮ್ಮೆ, ಊರಲ್ಲಿ ನಮ್ಮ ಮರ್ವಾದೆ ತೆಗ್ದಿದ್ದಲ್ದೆ ಈಗ ಕೆಲಸ ಗಿಲ್ಸ ಅಂತ ಹೋಗಿ ಅಲ್ಲೂ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡು ಅದನ್ನು ನಮ್ಮ ತಲೆ ಕಟ್ಟೋ ಪ್ಲಾನ್ ಮಾಡ್ಕೊಂಡವಳ ಹೆಂಗೆ ಅವಳು? ಅವ್ರಿಗೇನಾಗಬೇಕು? ಮಾಡೋದೆಲ್ಲ ಮಾಡಿ ನೆಮ್ಮದಿಯಾಗಿದ್ದಾರೆ. ನಾವು ತಾನೇ ಸಂಕಟ ಅನುಭವಿಸ್ತಾ ಇರೋದು. ನೋಡಮ್ಮೆ, ಅವಳು ದುಡ್ಕೊಂಬಂದು ಕೊಡೋದೇನು ಬೇಡ, ಎಲ್ಲೂ ಹೋಗೋದು ಬೇಡ ಅಂತ ಹೇಳಕ್ಕೆ ಹೇಳ ಅವನಿಗೆ. ನಾನು ಅವ್ರಿಗೆ ಹೇಳಿವನಪ್ಪಾಜಿ, ಆದರೆ ಅವ್ರಿಗೆ ಅವ್ರದ್ದೇ ಆದ ಜವಾಬ್ದಾರಿ ಇದ್ದಂತೆ, ಅದಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು ಅಂತವ್ರೆ. ಅಲ್ಲ ಕಣಮ್ಮೆ, ಅವಳಿಗೆ ಅಷ್ಟೊಂದು ಜವಾಬ್ದಾರಿ ಇದ್ದಿದ್ರೆ ಮದುವೆ ಯಾಕಾದ್ಲಂತೆ? ಅದನ್ನೇ ಮಾಡ್ಕೊಂಡು ಅಲ್ಲೇ ಬಿದ್ದಿರ್ಬೋದಾಗಿತ್ತಂತಲ್ಲ. ನನಗದೆಲ್ಲ ಗೊತ್ತಿಲ್ಲ. ಅವಳು ಕೆಲ್ಸಕ್ಕೆ ಹೋಗ್ಬಾರ್ದು ಅಂದ್ಮೇಲೆ ಹೋಗ್ಬಾರ್ದು ಆಟೆಯ. ನಾನು ಹೇಳಿವನಪ್ಪಾಜಿ. ಮೇಡಮೇ, ನಾನು ಪುನಃ ಪುನಃ ಹೇಳ್ತಾ ಇವನಿ, ಅವಳು ಈ ಮನೇಲಿ ಇರಬೇಕು ಅಂದರೆ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಆಟೆಯ. ಇಲ್ದಿದ್ರೆ ಮನೇಲಿ ಕೂಡ್ದು ಹೇಳ್ಬಿಡ ಅವನಿಗೆ. ನಿಮ್ಮಪ್ಪ ಹೇಳಿದ ಅರ್ಥ ಆಯ್ತಲ್ವಾ? ದಯವಿಟ್ಟು ಅವಳಿಗೆ ಹೇಳ್ಬಿಡು, ಯಾವ ಕೆಲಸಕ್ಕೂ ಹೋಗ್ಬೇಡ ಅಂತ. ದೊಡ್ಡ ಬುಟ್ಟಿಗೆ ಹಾಕೊಂಡು ನಮ್ಮ ಪ್ರಾಣ ತಿಂತಾವೆ. ಈ ಬಡ್ಡಿ ಇದಂಗೂ ಬುದ್ಧಿ ಇಲ್ಲ, ಎಲ್ಲ ನಮ್ಮ ಕರ್ಮ. ಅದಕ್ಕೆ ಸದ್ಯ ನೀನು ಈಗಲಾದರೂ ಬಂದಿಲ್ಲ ಜಾನು. ಮನೇಲಿ ಯಾರ ಮುಖದಲ್ಲೂ ನಗುನೇ ಇಲ್ದಿರಂಗಾಗೋಗಿದೆ. ಹೌದು ಅದಕ್ಕೆ, ಅಕ್ಕನ ವಿಷಯ ಗೊತ್ತಾದಾಗಿಂದ ನನ್ನ ಮನಸ್ಸೆಲ್ಲ ಇಲ್ಲೇ ಇತ್ತು. ಎಷ್ಟು ಬರಬೇಕು ಅನ್ಕೋತಿದ್ದೆ, ಆದರೆ ಅವ್ರಿಗೆ ಕೆಲಸ ಇದ್ದಿದ್ರಿಂದ ಬರೋದು ಸ್ವಲ್ಪ ತಡ ಆಯಿತು. ಹೋಗ್ಲಿ ಬಿಡು, ಅವ್ರಿಗೂ ಕೆಲಸ ಇರುತ್ತಲ್ಲ. ಅದಕ್ಕೆ ಅಕ್ಕ ಮನೆಯಿಂದ ಹೊರಡುವಾಗ
ತುಂಬ ಬೇಜಾರಲ್ಲಿ ಹೋದ್ಲಾ ಅಥವಾ ಖುಷಿಯಲ್ಲಿ ಹೋದ್ಲಾ? ಖುಷಿ ಹೇಗಿರಕ್ಕೆ ಸಾಧ್ಯ ಜಾನು? ಇದೇನು ಅವಳು ಇಷ್ಟಪಟ್ಟು ಮಾಡ್ಕೊಂಡಿರೋ ಮದುವೆ ಅಲ್ವಲ್ಲ. ಮಾವನ ಮಾತಿಗೆ ಬೆಲೆ ಕೊಟ್ಟು ಅವ್ರ ಜೊತೆ ಹೋದ್ಲು. ಅಂದರೆ ತುಂಬ ಹತ್ಕೊಂಡು ಹೋದ್ಲಾ? ಭಾವನಾ ಅವಳ ದುಃಖನ ಯಾವಾಗ ತಾನೇ ಆಚೆ ತೋರಿಸ್ಕೊಂಡಿದ್ದಾಳೆ ಜಾನು. ಅವಳನ್ನ ಹತ್ತಿರದಿಂದ ನೋಡಿರೋರ್ಗಷ್ಟೇ ಅವಳ ನೋವು ಏನು ಅಂತ ಅರ್ಥ ಆಗುತ್ತೆ. ಈಗ ಸದ್ಯಕ್ಕೆ ಎಲ್ಲರೂ ಏನಾಗಿದೆಯೋ ಅದನ್ನೆಲ್ಲ ಮರೆತು ಮುಂದೆ ಹೋಗಬೇಕು ಅಷ್ಟೆ. ಹೌದು ಅದಕ್ಕೆ ನಂಗೆ ಬುದ್ಧಿ ಬಂದಾಗಿಂದನೂ ಅಕ್ಕ ಯಾವತ್ತೂ ಖುಷಿಯಾಗಿದ್ದೇ ಇಲ್ಲ. ಯಾವುದಾದ್ರೂ ಒಂದು ವಿಷಯಕ್ಕೆ ಏನಾದರೂ ಬೇಜಾರಲ್ಲೇ ಇರೋಳು. ಅಟ್ಲೀಸ್ಟ್ ಇವಾಗಲಾದರೂ ಸ್ವಲ್ಪ ಖುಷಿಯಾಗಿದ್ರೆ ಅಷ್ಟೇ ಸಾಕು. ನಿಜ ಜಾನು. ಈಗ ನೋಡು, ಎಲ್ಲರ ಥರ ಅವಳ ಮದುವೆನೂ ಆಗಿದ್ದಿದ್ರೆ ನಾವು ಅವರಿಬ್ಬರನ್ನು ಮನೆಗೆ ಊಟ ಕರಿಬೇಕಾಗಿತ್ತು. ಹೊಸದಾಗಿ ಮದುವೆ ಆಗಿರೋ ಮದುಮಕ್ಕಳನ್ನ ಹೆಣ್ಣಿನ ಕಡೆಯವರು ಕರೆದು ಊಟ ಹಾಕೋದು ಸಂಪ್ರದಾಯ. ಆದರೆ ಅವಳು ಹಣೆ ಬರೋನೋ ನಮ್ಮ ದುರದೃಷ್ಟನೋ ಏನೋ ಇದು ಯಾವುದನ್ನೂ ಮಾಡೋಕ್ಕಾಗ್ತಾ ಇಲ್ಲ. ಹೌದಲ್ವಾ ಅದಕ್ಕೆ ನಾನು ಅಮ್ಮನ ಹತ್ರ ಈಗಲೇ ಮಾತಾಡಿ ಅವ್ರನ್ನ ಊಟ ಕರೆಯಕ್ಕೆ ಹೇಳ್ತೀನಿ. ಬೇಡ ಜಾನು, ಸದ್ಯಕ್ಕಂತೂ ಮನೇಲಿ ಯಾರ ಮನಸ್ಥಿತಿನೂ ಚೆನ್ನಾಗಿಲ್ಲ. ಅತ್ತೆಗಂತೂ ಈ ವಿಷಯದ ಬಗ್ಗೆ ತುಂಬ ಕೋಪ ಇದೆ. ಅವ್ರಿಗೆ ಇದೆಲ್ಲ ಇಷ್ಟ ಆಗ್ಲಿಕ್ಕಿಲ್ಲ ಅನ್ಸತ್ತೆ. ಸದ್ಯ ಬೇಡವೇನೋ. ಇಲ್ಲ ಅದಕ್ಕೆ ಈ ಥರ ವಿಷಯಗಳೆಲ್ಲ ಚಿಕ್ಕರಿದ್ದಾಗಲೇ ಸರಿ ಹೋಗ್ಬಿಡ್ಬೇಕು. ಇಲ್ಲ ಬೆಳೆದು ದೊಡ್ಡ ಹೆಮ್ಮರಾಗಿ ಸರಿ ಹೋಗ್ದಿರೋ ಜಾಗಕ್ಕೆ ಹೋಗಿ ತಲುಪಿಬಿಡುತ್ತೆ. ಈ ಮನಸ್ತಾಪ ಎಲ್ಲ ಮುಗ್ದು ಅಕ್ಕ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಇರಿ, ನಾನು ಅಮ್ಮನ ಹತ್ರ ಹೋಗಿ ಮಾತಾಡ್ತೀನಿ. ಮೇಡಮರೇ, 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 ಏನ್ ಮೇಡಮರೇ, 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 ನಿಮ್ಗೇನೋ ಆಗಿಲ್ಲ ತಾನೆ? ಮೇಡಮರೇ, ಬನ್ನಿ. ಡಾಕ್ಟ್ರೆ, ನಾನು ಸಿದ್ದೇಗೌಡ. ನಮ್ಮ ಹೆಂಗಸರಿಗೆ ಹುಷಾರಿಲ್ದಂಗೆ ಆಗಿದೆ. ನೀವು ನಮ್ಮ ಮನೆಗೆ ಬರಬೇಕಾಯ್ತದೆ. ಹಾಂ, ಬೇಗ ಬನ್ನಿ. ಹಾಂ, ಸರಿ ಡಾಕ್ಟ್ರೆ. ಆಮೇಲೆ ಏನಾಯ್ತು ನಿನ್ನ ಮಗನಿಗೆ? ಯಾಕೆ ಹಿಂಗೆ ಗಾಬರಿ ಓಡಾಡ್ತಿದ್ದಾನೋ? ಗೊತ್ತಿಲ್ಲ ರೀ, ನಾನು ಅದನ್ನೇ ನೋಡ್ತಾ ಇದ್ದೀನಿ. ಹೊರಗೂಡ ನಿಂಗೇನಾದ್ರು ಗೊತ್ತಾಯ್ತಲ್ಲ? ಡಾಕ್ಟ್ರೆ, ಬನ್ನಿ ಬನ್ನಿ ಬನ್ನಿ. ಸಿದ್ದು ಡಾಕ್ಟರ್ ಯಾಕೆ ಕರ್ಕೊಂಡು ಬಂದ? ಭಾವನಾಗೇನಾದರೂ ಆಗಿರ್ಬೋದಾ?
ನೀವೇನೋ ಮನಸ್ಸಿಗೆ ತುಂಬ ಹಚ್ಕೊಂಡ್ರಾಗಿದೆ. ಮನಸ್ಸಿಗೆ ತುಂಬ ಸ್ಟ್ರೆಸ್ ತೊಗೋಬೇಡಿ. ನೋಡಿ ಹೇಗೆಲ್ಲ ಆಗುತ್ತೆ. ಸದ್ಯಕ್ಕೆ ನಾನು ಕೆಲವು ಟ್ಯಾಬ್ಲೆಟ್ ಬರ್ಕೊಡ್ತೀನಿ, ಅದು ತೊಗೊಳ್ಳಿ. ಟೈಮ್ಗೆ ಊಟ ಕೊಡಿ. ಸರಿ ಡಾಕ್ಟ್ರೆ. ನನ್ನ ಜೊತೆ ಬನ್ನಿ. ಅವರು ತುಂಬ ವೀಕ್ ಆಗಿದ್ದಾರಪ್ಪ. ಉಪವಾಸ ಏನಾದರೂ ಮಾಡ್ತಾ ಇದ್ದಾರಾ? ಚೆನ್ನಾಗಿ ಊಟ ಮಾಡೋಕ್ಕೆ ಹೇಳಿ. ಹೀಗೆ ಆದರೆ ಲೋ ಬಿ ಪಿ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಈಗ ಸ್ವಲ್ಪ ಎಳ್ನೀರು ಕೊಡಿ, ಸುಸ್ತು ಕಡಿಮೆ ಆಗುತ್ತೆ. ಊಟ ಆದಮೇಲೆ ನಾನು ಕೊಟ್ಟಿರೋ ಟ್ಯಾಬ್ಲೆಟ್ ಕೊಡಿ. ಅವ್ರನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, ತುಂಬ ವೀಕ್ ಆಗಿದ್ದಾರೆ. ಸರಿ ಡಾಕ್ಟ್ರೆ, ನೋಡ್ಕೋತೀನಿ. ನನ್ನ ಕ್ಷಮಿಸ್ಬಿಡಿ ಮೇಡಮ್ ಅವರೇ. ನನ್ನಿಂದ ನಿಮಗೆ ಬಹು ಕಷ್ಟ ಆಯ್ತದೆ. ನಿಮ್ಮನ್ನು ಚೆಂದಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ. ನಿಮ್ಗೆ ಹೆಂಗೆಲ್ಲ ಆಗ್ಬಾರ್ದು. ಇದೇನು ಬಾಸ್, ಸ್ಕೂಲ್ ಹತ್ರ ಬಂದ್ರಿ? ಹಾಂ, ನಿನ್ನ ಮಗನಿಗೆ ಅಡ್ಮಿಷನ್ ಮಾಡೋದಿತ್ತು, ಅದಕ್ಕೆ ಬಂದೆ. ನಿನಗೂ ಹೇಳ್ಬೇಕಾರೆ ಅಡ್ಮಿಷನ್ ಮಾಡಿಸ್ಬಿಡ್ತೀನಿ. ಆಗಲ್ಲ ಬಾಸ್, ಯಾರನ್ನೂ ಕಿಡ್ನಾಪ್ ಮಾಡಬೇಕು ಅಂತ ಹೇಳಿದಾರಲ್ಲ, ಅದಕ್ಕೆ ಕೇಳಿದ್ವಿ. ಓ, ಎನ್ಕ್ವೈರಿ, ಗುಡ್. ನೀವು ಕಿಡ್ನಾಪ್ ಮಾಡಬೇಕಾಗಿರೋ ಹುಡುಗಿ ಇದೇ ಸ್ಕೂಲಲ್ಲಿ ಓದ್ತಿರೋದು. ಇವಳನ್ನೇ ನೀವು ಕಿಡ್ನಾಪ್ ಮಾಡಬೇಕಾಗಿರೋದು. ಯಾರು ಬಸ್ ಈ ಹುಡುಗಿ? ಹೋ, ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ಹೇಳಿಲ್ಲ ಅಂದರೆ ತಾವುಗಳು ಕಿಡ್ನಾಪ್ ಮಾಡಲ್ವೇನೋ? ಸರಿ ಬಾಸ್, ನಿಮ್ಮ ಕೆಲಸ ಆಯ್ತು ಅಂದ್ಕೊಳ್ಳಿ. ನೋಡಿ, ನೀವು ಇಲ್ಲಿ ಕಿಡ್ನಾಪ್ ಮಾಡೋಕ್ಕೆ ಬಂದಿರೋದು ಅಂತ ಯಾರಿಗೂ ಡೌಟ್ ಬರಬಾರ್ದು. ಅವಳು ವ್ಯಾನ್ ಹತ್ತಕ್ಕೆ ಮುಂಚೆ ನಮ್ಮ ಕಾರ್ ಹತ್ತಿರಬೇಕು. ನೀವೇನು ತಲೆ ಕಟ್ಸ್ಕೊಡಿ ಬಾಸ್, ನಮ್ಮ ಹುಡುಗ ನೋಡ್ಕೋತೀವಿ. ಹೊರಡಿ. ಭಾವನಾನ ನಮ್ಮ ದಾರಿಗೆ ತರಬೇಕಂದ್ರೆ ಇದೇ ಒಂದು ಪ್ಲ್ಯಾನ್ ಉಳಿದಿರೋದು. ಒಂದು ಸರ್ತಿ ಆಸ್ತಿ ನಮ್ಮ ಕೈಗೆ ಬಂದ್ಬಿಟ್ರೆ ಬೊಕ್ಕ ಜಾಲಿ ಡುಪ್ಪಲ್ಲಿ. ನಿಂತ್ಕೊಳ್ಳ ಇಲ್ಲಿ. ಏನಪ್ಪಾಜಿ? ಯಾಕಲ್ಲ ಡಾಕ್ಟರ್ ಬಂದಿದ್ದು? ಏನಿಲ್ಲ ಆಯ್ತು ಅಂತದ್ದು? ಏನಿಲ್ಲ ಕಣಪ್ಪಾಜಿ, ಅವ್ರಿಗೋಸಿ ಹುಷಾರೇನಿಲ್ಲ, ಅದಕ್ಕೆ ನಾನೇ ಫೋನ್ ಮಾಡಿ ಬರೋಕ್ಕೆ ಹೇಳಿದೆ. ಇದನ್ನೇ ನಾನು ಬೇಡ ಬೇಡ ಅಂತ ಬಡ್ಕೊಂಡಿದ್ದು. ಈ ತಲೆನೋವು ತಾಪತ್ರೆಯಲ್ಲಿ ಎಲ್ಗೋಗಿ ನಿಂತದ್ದು ಗೊತ್ತೇನಲ್ಲ? ನೀನೇನೋ ಆ ಹುಡುಗಿನ ಇಷ್ಟಪಟ್ಟಿದ್ದೆ, ಮದುವೆಯಾಗಿ ಮನೆ ಕರ್ಕೊಂಬಂದ್ಬಿಟ್ಟೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಎಲ್ಲ ನನ್ನ ತಲೆಗೆ ಬಂದು ಸುತ್ಕೊತದೆ. ಅರ್ಥ ಆಯ್ತಾ ನಿಮ್ಮಪ್ಪ ಹೇಳಿದ್ದು? ಇವಳನ್ನ ಸೊಸೆ ಮಾಡ್ಕೊಳಕ್ಕೆ ಇಷ್ಟ ಇರಲಿಲ್ಲ, ಇವರು ಏನೋ ಮಾಡಿದ್ದಾರೆ ಅಂತ ಊರು ಜನ ಎಲ್ಲ ನಾಳೆ ನಮ್ಮ ಬಗ್ಗೆ ಮಾತಾಡ್ತಾರೆ. ಬೇಕಿತ್ತ ನಮಗಿದೆಲ್ಲ? ಎಂಥ ಅನಿಷ್ಟದ ಹೆಣ್ಣೋ ಏನೋ. ಆ ಹುಡುಗಿ ಹೆಸರು ಎತ್ತಾ ಇದ್ದಂಗೆ ನಮ್ಮ ಮನೇಲಿ ಆಗ್ಬಾರ್ದು ಇರೋದೆಲ್ಲ ಆಗೋಯ್ತು. ಅವಳು ನಮ್ಮನೆ ಹೊಸಲು ತುಳಿತಾ ಇದ್ದಂಗೆ ನಾನು ಎದುರುಗಡೆ ನಿಂತ್ಕೊಂಡು ಮಾತಾಡಿದಾರೋ ನನ್ನ ಮಗ ನಾನು ಎದುರುಗೆ ನಿಂತ್ಕೊಂಡು ಮಾತಾಡಂಗಾಗೋದಾ? ಎಂಥ ಅನಿಷ್ಟದ ಹೆಣ್ಣು ತಗೊಂಬಂದ್ಬಿಟ್ಟ ನಮ್ಮ ಮನೆಗೆ.
ಈಗಾಗಲೇ ನೀನು ಮಾಡಿರೋ ಕೆಲಸಕ್ಕೆ ನನಗೆ ಊರು ತುಂಬ ಒಳ್ಳೆ ಮರ್ವಾದೆ ಸಿಕ್ಕದೆ. ಇನ್ನೇನಾದ್ರೂ ಆಸ್ಪತ್ರೆ ಅದು ಇದು ಅಂತ ಹೋದ್ರೆ ಊರ್ ಜನಗಳೆಲ್ಲ ಸೇರ್ಕೊಂಡು ನನ್ನ ಮಣ್ಣಾಗಿ ಮುಚ್ಚಿ ಸಮಾಧಿ ಮಾಡ್ಬಿಡ್ತಾರೆ ಆಟೆಯ. ಅದಕ್ಕೆ ಕಾಯ್ತಾ ಇದ್ದೀನಿ ಮಾವ. ಅಭಯ, ಈಗ ಎಲೆಕ್ಷನ್ ಬೇರೆ ಹತ್ರಕ್ಕೆ ಬರ್ತದೆ. ಇನ್ನು ಎಲೆಕ್ಷನ್ ಏನು ಕತೆ ಆದದೋ ಏನೋ. ಇನ್ನೇನ್ಲ ಆದತ್ತು ಈ ಬಡ್ಡಿ ಐದರ ಮಾಡೋ ಕೆಲಸಕ್ಕೆ ಎಲೆಕ್ಷನ್ ಆಟೆಯ. ಇನ್ನೇನಾದ್ರೂ ಅವಳಿಗೆ ಹೆಚ್ಚು ಕಮ್ಮಿ ಆದ್ರೆ ಎಲ್ಲ ಸೇರ್ಕೊಂಡು ನಾನು ಹುರ್ಕೊಂಡು ತಿನ್ಕೊಂಡ್ಬಿಡ್ತಾರೆ ಆಟೆ. ನೋಡ್ಲಾ ಮರ್ಗೌಡ ಹೆಂಗ್ ಹೋಯ್ತಾ ಅವ್ನು ಏನಾದ್ರು ಮಾತಾಡ್ತಾನೆ ನೋಡು. ಹೆಂಗ್ ಮಕ್ಕ ತೆಗೆಸ್ಕೊಂಡು ಹೋಯ್ತಾ ಅವ್ನು ಬಡ್ಡಿ ಆಯ್ತಾ. ಮೇಡಮರೇ, ಈಗಾರ ಹೊಸಿ ಊಟ ತಿನ್ನಿ. ಇಲ್ಲ, ನನಗೆ ಯಾವ ಊಟನೂ ಬೇಡ, ಏನೂ ಬೇಡ. ಅಯ್ಯೋ, ಹಿಂಗಂದ್ರೆ ಹೆಂಗೆ ಮೇಡಮರೇ? ನೋಡಿದ್ರೆ ಡಾಕ್ಟರ್ ಏನು ಹೇಳಿದ್ರು ಅಂತ? ನೀವು ಹಿಂಗೆ ಇದ್ರೆ ಸುಸ್ತು ಜಾಸ್ತಿ ಆಯ್ತದೆ. ನನ್ನ ಮಾತು ಕೇಳಿ, ಹೊಸಿ ತಿನ್ನಿ. ಅಪ್ಪ, ಜಾನು, ಏನಮ್ಮ? ಅಪ್ಪ ಅದು ಹೇಳ ಮಗ್ಲೆ. ಏನಿಲ್ಲ ಅಪ್ಪ, ಅಕ್ಕ ಮತ್ತೆ ಭಾವನ ಮನೆಗೆ ಊಟ ಕರಿಯಣ್ಣ. ಕರಿಬೇಕಮ್ಮ, ಅದೇ ನಮ್ಮ ಸಂಪ್ರದಾಯ. ಆದ್ರೆ ಏನ್ ಮಾಡ್ಲಿ, ಈ ಮದುವೆ ಆದಾಗಿಂದ ನಿಮ್ಮಮ್ಮ ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗೆ ಹೆಂಗೆ ಹೇಳಿ, ಹೇಳಿದ್ರು ಅವಳು ಕೇಳ್ತಾಳ? ಅಪ್ಪ, ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ಅಮ್ಮನ್ನ ನಾನು ಒಪ್ಪಿಸ್ತೀನಿ, ನಾನು ಅವ್ರ ಜೊತೆ ಮಾತಾಡ್ತೀನಿ. ನಿಮ್ಮಮ್ಮ ಆ ಸಿದ್ದುನ ತುಂಬಾ ನಂಬಿದ್ಲು. ನಮ್ಮನೆ ಹೆಣ್ಣು ಮಗಳಿಗೆ ಹೀಗೆ ಮಾಡ್ತಾನೆ ಅಂತ ಅವಳು ಕನಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ವಿಶ್ವಾಸಕ್ಕೆ ದ್ರೋಹ ಬಗೆದ್ಬಿಟ್ನಲ್ಲ ಅನ್ನೋದು ಅವಳ ತಲೆ ತುಂಬಾ ತುಂಬ್ಕೊಂಡ್ಬಿಟ್ಟಿದೆ. ಅಪ್ಪ, ಇಷ್ಟು ವರ್ಷದಿಂದ ನಿಮ್ಮಮ್ಮ ನೋಡಿದ್ದೀನಿ ಮಗಳೇ. ಅವಳ ಕೋಪನೆ ತೋರಿಸುತ್ತೆ ಸಿದ್ದು ಮೇಲೆ ಅದು ಎಷ್ಟು ವಿಶ್ವಾಸ ಇಟ್ಟಿದ್ಲು ಅಂತ. ನಂಗದೆಲ್ಲ ಅರ್ಥ ಆಗುತ್ತಪ್ಪ. ಆದ್ರೆ ಇವಾಗ ಆಗಿರೋದನ್ನ ಏನಾದ್ರೂ ಬದಲಾಯಿಸಕ್ಕಾಗುತ್ತಾ ಹೇಳು? ಆಗಿದ್ದಾಯ್ತಲ್ವಾ, ಅಕ್ಕನ ಮದುವೆ ಆಗಿದೆ, ಮುಂದೆ ಆಗ್ಬೇಕಾಗಿರೋ ಶಾಸ್ತ್ರಗಳನ್ನಾದ್ರೂ ನಾವು ಮಾಡ್ಬೇಕಲ್ವಾ? ನನಗೂ ಹಾಗೆ ಅನ್ಸುತ್ತೆ. ಆದ್ರೆ ಏನ್ ಮಾಡ್ಲಿ, ನಿಮ್ಮಮ್ಮನಿಗಾಗಿರೋ ಆಘಾತಕ್ಕೆ ಸಮಾಧಾನ ಪಡಿಸೋ ಶಕ್ತಿ ನನಗಿಲ್ಲ. ಸರಿ, ಹಾಗಿದ್ರೆ ಹೀಗಾದ್ರೂ ಮಾಡೋಣ. ಅವ್ರಿಗೆ ನಮ್ಮ ಮನೆಗೆ ಬರೋಕ್ಕಾಗಲ್ಲ ಅಂದ್ರೆ ನಾವೇ ಅಲ್ಲಿಗೆ ಹೋಗೋಣ, ಮಾತಾಡ್ಸ್ಕೊಂಡು ಬರೋಣ. ಅಯ್ಯೋ, ಹಂಗಾಗಲ್ಲ ಮಗಳೇ. ಪರಿಸ್ಥಿತಿ ಸರಿ ಇಲ್ಲ. ನಾವು ಅಲ್ಲಿಗೆ ಹೋಗೋದು ಖಂಡಿತ ಚೆನ್ನಾಗಿ ಕಾಣಲ್ಲ. ಮತ್ತೆ ಏನ್ ಮಾಡೋದಪ್ಪ? ಅವಳಲ್ಲಿ ಹೇಗಿದ್ದಾಳೋ, ಖುಷಿಯಾಗಿದ್ದಾಳೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ಹೀಗಾದ್ರೆ ಮುಂದೆ ಹೇಗೆ ಹೇಳು? ಸರಿ, ಹಾಗಿದ್ರೆ ನಾನು ಇನ್ನೊಂದು ಜೊತೆ ಅಮ್ಮನ ಹತ್ರ ಮಾತಾಡ್ತೀನಿ, ನಾನೇ ಒಪ್ಪಿಸ್ತೀನಿ. ಹುಷಾರಾಗಿ ಮಾತಾಡು.